ಎಸ್ ವೀಕ್ಷಕರೇ, ಹೈದರಾಬಾದ್ ಅಂತ ಅಂದ ತಕ್ಷಣ ನಿಮಗೆ ನೆನಪಾಗದೆ ಚಾರ್ಮಿನಾರ್ ಹತ್ರ ನಾನಿರುವಂಥದ್ದು. ನೀವು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ಇದು ಐತಿಹಾಸಿಕ ಹೈದರಾಬಾದ್ನ ಸುಪ್ರಸಿದ್ಧವಾದಂತಹ ಸ್ಥಳ ಚಾರ್ಮಿನಾರ್. ಹೈದರಾಬಾದ್ಗೆ ಭೇಟಿ ಕೊಟ್ಟಾಗ ಚಾರ್ಮಿನಾರ್ ನೋಡದೆ ಯಾರೂ ವಾಪಸ್ಸೇ ಹೋಗಿಲ್ಲ. ಅದ್ರ ಮುಂದೆ ಇರುವಂಥ ಐತಿಹಾಸಿಕ ಇನ್ನೊಂದು ಮಕ್ಕಾ ಮಸೀದಿಯಲ್ಲಿ ನಾನಿರುವಂಥದ್ದು. ಇಲ್ಲಿ ಏನು ತುಂಬ ಸುಂದರವಾಗಿದೆ ಅಂತಂದರೆ ನೋಡಿ, ಬಂದಂಥ ಎಲ್ಲ ಪ್ರವಾಸಿಗರು ಇಲ್ಲಿ ಸಾವಿರಾರು ಪಾರಿವಾಳಕ್ಕೆ ಒಂದು ಅನ್ನ ಹಾಕೋದ್ರ ಮೂಲಕ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಸಾವಿರಾರು ಪಾರಿವಾಳಗಳು ನೋಡಿ. ನಾವು ಇಲ್ಲಿ ಒಂದು ಜೋಳದ ಕಾಳುಗಳನ್ನ ಹಾಕಿದ ತಕ್ಷಣ ಪಾರಿವಾಳಗಳು ಎಷ್ಟು ಹತ್ರ ಬರ್ತವೆ ಅನ್ನೋದನ್ನ ನಾನೀಗ ತೋರಿಸ್ತಾ ಇದ್ದೀನಿ. ಇದು ಕೂಡ ಭಾಳ ಪ್ರವಾಸಿಗರಿಗೆ ಖುಷಿ ಕೊಡೋವಂಥ ವಾತಾವರಣ ಇದು. ನೀವು ನೋಡ್ತಾ ಇದ್ದೀರಾ, ಐತಿಹಾಸಿಕ ಮಕ್ಕಾ ಮಸೀದಿ ಆವರಣದಲ್ಲಿ ಪ್ರವಾಸಿಗರು ಈ ಲೆಕ್ಕಾಚಾರದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನೀವು ಹೈದರಾಬಾದ್ಗೆ ಭೇಟಿ ಕೊಟ್ಟಾಗ ಈ ಒಂದು ಪಾರಿವಾಳಕ್ಕೆ ನಾವಂತೂ ಅನ್ನ ಹಾಕಿದ್ದೀವಿ, ನೀವು ಕೂಡ ಬಂದು ಇದಕ್ಕೆ ಒಂದು ಕಾಳು ಹಾಕೋದ್ರ ಮೂಲಕ ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ನೀವು ತುಂಬ ಖುಷಿ ಕೊಡುತ್ತೆ. ಆಮೇಲೆ ಮನಸ್ಸಿಗೆ ಬಹಳ ನೆಮ್ಮದಿ ಕೊಡೋವಂಥ ಒಂದು ಕೆಲಸ ಇದು. ಯಾಕಂದರೆ ನೋಡಿ, ಇಷ್ಟು ರಣ ಬಿಸಿಲಲ್ಲಿ ನಾವೊಂದು ಪಾರಿವಾಳಕ್ಕೆ ಈ ಒಂದು ಅನ್ನ ಹಾಕ್ತಾ ಇದ್ದೀವಿ ಅಂತ ಅಂದರೆ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ಆಮೇಲೆ ಇದು ವೇಳೆ ಕಳೆಯೋದೇ ಗೊತ್ತಾಗಲ್ಲ ಈ ಜಾಗದಲ್ಲಿ, ಅಷ್ಟು ತುಂಬ ಸುಂದರವಾಗಿ ಕಾಣಿಸ್ತಾ ಇರೋವಂಥದ್ದು. ನೀವು ನೋಡ್ಬೋದು, ಇದು ಐತಿಹಾಸಿಕವಾದಂತಹ ಮಕ್ಕಾ ಮಸೀದಿ ಆವರಣದಲ್ಲಿ ನಾವಿರುವಂಥದ್ದು. ಈ ಭಾಗದಲ್ಲಿ ಬಂದುಬಿಟ್ರೆ ಚಾರ್ಮಿನಾರ್. ನೀವು ಅಲ್ಲಿ ನೋಡ್ಬೋದು, ಚಾರ್ಮಿನಾರು ಕೂಡ ಈ ರಣ ಬಿಸಿಲಲ್ಲೂ ಕೂಡ ಜನ ಹತ್ತಿದ್ದಾರೆ ನೋಡಿ. ಅದು ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಅಲ್ಲೇನೋ ಜನ ಕಾಣಿಸ್ತಿದಾರಲ್ಲ ನೋಡಿ, ಅದು ಮೆಟ್ಲು ಹತ್ಕೊಂಡು ಒಳಗಿಂದ ಹೋಗಬೇಕು. ಇದು ಆಗಿನ ಕಾಲದಲ್ಲಿ ಹೈದರಾಬಾದಲ್ಲಿ ನವಾಬರು ಆಳ್ವಿಕೆ ಮಾಡಬೇಕಾದ್ರೆ ಒಂದು ಪ್ರವೇಶ ಮಾಡುವಂಥ ಮುಖ್ಯ ದ್ವಾರ ಅಂತಲೇ ಹೆಸರುವಾಸಿ ಆಗಿರುವಂಥದ್ದು. ಈಗ ಅದು ಪ್ರವಾಸಿ ತಾಣ ಆಗಿ ಬದಲಾಗಿರುವಂಥದ್ದು. ನಾವಂತೂ ನೋಡಿ, ಪಾರಿವಾಳಕ್ಕೆ ಕಾಳು ಹಾಕಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನೀವು ಇಂತಹ ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಮರಿದಂಗೆ ಈ ಪಾರಿವಾಳಕ್ಕೆ ಒಂದು ಜೋಳದ ಕಾಳಾಗಿರ್ಬೋದು ಅಥವಾ ಕಡಲೆಕಾಳಾಗಿರ್ಬೋದು ಹಾಕಿ ಸೆಲೆಬ್ರೇಟ್ ಮಾಡಿ ಇಲ್ಲಿಂದ ಹೋಗಿ ಅಂತ ಈ ವಿಡಿಯೋ ಮಾಡೋ ಅಂಥ ಮೂಲ ಉದ್ದೇಶ. ಇಂತಹ ಸ್ಥಳಗಳು ಸಾಕಷ್ಟು ನಿಮಗೆ ತೋರಿಸೋವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.